ಸ್ನೇಹಿತರೆ ನೋಡಿ, ಇವತ್ತು ಸೂಪರ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಇವತ್ತು ಪಡ್ಡು ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೊದಲನೇ ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಅಕ್ಕಿಗೆ ಸ್ವಲ್ಪ ನಾನು ಮೆಂತೆಕಾಳು ಆಮೇಲೆ ಕಡಲೆಬೇಳೆನ ಹಾಕಿ ನೆನೆಸಿಟ್ಕೋಬೇಕು ಸ್ನೇಹಿತರೆ. ಇದು ಅಕ್ಕಿ ಆಮೇಲೆ ಕಡಲೆಬೇಳೆ ಮೆಂತೆನ ಹಾಕಿ ಒಂದು 5 ಗಂಟೆ ತನಕ ನಾನು ಇದನ್ನು ನೆನೆಯೋಕ್ಕೆ ಬಿಡ್ತೀನಿ ಸ್ನೇಹಿತರೆ. 5 ಗಂಟೆ ಆದಮೇಲೆ ನಾನು ಮಿಕ್ಸಿ ಮಾಡಿಬಿಟ್ಟು ಅದು ಯಾವ ರೀತಿ ಬಂದಿದೆ ಹಿಟ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ನಾನು ಒಂದು 5 ಗಂಟೆ ತನಕ ನೆನೆಯೋದಕ್ಕೆ ಇವತ್ತು ನಾನು ಬಿಟ್ಟಿದ್ದೀನಿ. ಇವಾಗ ನೋಡಿ, ನಾನು ಅಕ್ಕಿನ ನೆನೆಸಿದ್ಮೇಲೆ ಒಂದು 5-6 ಗಂಟೆ ತನಕ ಆಗಿದೆ ಸ್ನೇಹಿತರೆ. ಒಂದು 5 ಗಂಟೆ ಆದರೂ ನಡೆಯುತ್ತೆ, ಒಂದು 6 ಗಂಟೆ ಆದರೂ ನೆನೆಸುತ್ತೆ. ಇದು ಒಂದು 5:15 ಗಂಟೆ ತನಕ ನಾನು ನೆನೆಸಿದ್ದೀನಿ ಸ್ನೇಹಿತರೆ. ಇವಾಗ ನಾನು ಮಿಕ್ಸಿಗೆ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಇದು ಚೆನ್ನಾಗಿ ಅಕ್ಕಿ ಎಲ್ಲ ನೆಂದಿದೆ. ಅಕ್ಕಿ, ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಸ್ನೇಹಿತರೆ. ಇವಾಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸಿಗೆ ಹಾಕಿ ಆಮೇಲೆ ನಾನು ಇದಕ್ಕೆ ಅವಲಕ್ಕಿ ಆಗಲಿ ಏನು ಹಾಕೋದಿಲ್ಲ ಸ್ನೇಹಿತರೆ. ಜಸ್ಟ್ ಒಂದು ಸ್ವಲ್ಪ ರೈಸ್ನ ಹಾಕ್ತೀನಿ ಅಷ್ಟೇ. ಅನ್ನನ ಒಂದು ಸ್ವಲ್ಪ ಇದಕ್ಕೆ ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ತೀನಿ ಸ್ನೇಹಿತರೆ ಅಷ್ಟೇ. ನಾನು ಏನು ಅವಲಕ್ಕಿ ಆಗಲಿ ಆ ಥರ ಎಲ್ಲ ಏನು ಹಾಕೋದಿಲ್ಲ. ಬರೀ ಒಂದು ಸ್ವಲ್ಪ ಅನ್ನನ ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ತೀನಿ ಸ್ನೇಹಿತರೆ. ಇವಾಗ ನಾನು ಮಿಕ್ಸಿನ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಪಡ್ಡು ಮಾಡೋದಕ್ಕೆ ನಾವು ಏನು ಮಾಡಬೇಕು, ಪೂರ ಸಣ್ಣಗೆ ನೈಸಾಗಿ ನಾವು ರುಬ್ಕೊಳಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ತರಿತರಿಯಾಗಿ ರುಬ್ಬಿದರೆ ಸಾಕು. ತೀರ ನೈಸಾಗಿ ರುಬ್ಬಬೇಕು ಅಂತ ಏನಿಲ್ಲ. ಸ್ವಲ್ಪ ತರಿತರಿಯಾಗಿ ನಾವು ಮಿಕ್ಸಿನ ಮಾಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಪಡ್ಡಿಗೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು 5 ಗಂಟೆ ತನಕ ಇದನ್ನು ಚೆನ್ನಾಗಿ ನಾನು ನೆನೆಸ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಅವಲಕ್ಕಿ ಏನು ಹಾಕ್ತಾಯಿಲ್ಲ ಸ್ನೇಹಿತರೆ. ಜಸ್ಟ್ ಒಂದು ಸ್ವಲ್ಪ ರೈಸ್ನ ಹಾಕ್ತಾಯಿದ್ದೀನಿ. ನಾವು ಮನೆಯಲ್ಲಿ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನೇ ಅನ್ನನೇ ನಾವು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಾನು ಇದಕ್ಕೆ ಅವಲಕ್ಕಿ ಆಗಲಿ ಬೇರೆ ಯಾವ ಥರದ್ದು ಏನು ಹಾಕ್ತಾಯಿಲ್ಲ. ಒಂದು ಸ್ವಲ್ಪ ಜಸ್ಟ್ ಅನ್ನನ ಹಾಕಿಬಿಟ್ಟು ನಾನು ಮಿಕ್ಸಿನ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಇದು ಜಾಸ್ತಿ ನೈಸಾಗಿ ರುಬ್ಬಕ್ಕೆ ಹೋಗಬಾರ್ದು. ಪಡ್ಡು ಮಾಡೋದ್ರಿಂದ ನಾವು ಸ್ವಲ್ಪ ತರಿಯಾಗಿದ್ರೂ ನಡುತ್ತೆ ಸ್ನೇಹಿತರೆ. ಪೂರ ನೈಸ್ ಮಾಡೋಕ್ಕೆ ಹೋಗಬಾರ್ದು. ಈ ದೋಸೆಗೆ ನಾವು ಮಾಡಬೇಕಾದ್ರೆ ಮಾತ್ರ ತುಂಬ ನೈಸಾಗಿ ರುಬ್ಬಬೇಕು. ಈ ಪಡ್ಡು ಇಡ್ಲಿಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ತರಿಯಾಗಿದ್ದರೆ ಸಾಕು ಸ್ನೇಹಿತರೆ. ತುಂಬ ನೈಸಾಗಿ ಏನು ಬೇಡ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅನ್ನನ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕ್ಬಿಟ್ಟು ನಾನು ಮಿಕ್ಸಿನ ಮಾಡ್ಕೊಬರ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಮಿಕ್ಸಿನ ಮಾಡ್ಕೊಂಬಂದಿದ್ದೀನಿ. ತುಂಬ ನಾನು ನೈಸಾಗೇನು ಮಾಡಿಲ್ಲ ಸ್ನೇಹಿತರೆ. ತರಿಯಾಗಿ ಮಾಡ್ಕೊಬಂದಿದ್ದೀನಿ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ನೋಡಿ, ಸ್ವಲ್ಪ ಈ ಥರ ಹೀಗೆ ರವೆ ಥರ ಬರಬೇಕು. ತೀರ ನೈಸಾಗಿ ನಾವು ರುಬ್ಬಕ್ಕೆ ಹೋಗಬಾರ್ದು. ನೈಸಾಗಿ ರುಬ್ಬೋದ್ರಿಂದ ದೋಸೆಗೆ ಚೆನ್ನಾಗಿ ಬರುತ್ತೆ. ಈ ಪಡ್ಡು ದೋಸೆಗಳಿಗೆಲ್ಲ ಸ್ವಲ್ಪ ತರಿಯಾಗಿ ನಾವು ರುಬ್ಬಬೇಕು ಸ್ನೇಹಿತರೆ. ಇವಾಗ ಒಂದು ಪಾತ್ರೆಗೆ ನಾನು ಶಿಫ್ಟ್ನ ಮಾಡ್ಕೊತಾ ಇದ್ದೀನಿ. ಈ ಥರ ನೈಸಾಗಿ ರುಬ್ಬಿದ್ರೆ ಸಾಕು, ಪಡ್ಡು ಸೂಪರಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಚೆನ್ನಾಗಿ ರುಬ್ಬಿಟ್ಕೊಂಬಂದಿದ್ದೀನಿ. ಇವಾಗ ನಾನು ಹಿಟ್ಟನ್ನು ಕ್ಲೀನಾಗಿ ರುಬ್ಕೊಂಬಂದ್ಬಿಟ್ಟಿದ್ದೀನಿ. ಇವಾಗ ನಾನು ಅನ್ನನೂ ಹಾಕಿ ರುಬ್ಬೋದ್ರಿಂದ ಕ್ಲೀನಾಗಿ ನಾವು ಇದನ್ನು ಕಲಿಸ್ಬೇಕು ಸ್ನೇಹಿತರೆ. ಕೈಯಲ್ಲೇ ಕಲಿಸ್ಬೇಕು. ನೋಡಿ, ನಾನು ಕಾಯಿನ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ. ಕಾಯಿನ ತೊಳ್ಕೊಂಬಿಟ್ಟು ನಾವು ಕ್ಲೀನಾಗಿ ಈ ಥರ ಕೈಯಿಂದನೇ ನಾವು ಕಲಿಸ್ಬೇಕು ಸ್ನೇಹಿತರೆ. ಯಾಕಂದರೆ ಇದನ್ನು ಅನ್ನನೂ ಹಾಕಿ ನಾವು ಮಿಕ್ಸ್ ಮಾಡಿರ್ತೀವಲ್ಲ, ಹಂಗಾಗಿ ಅದು ಒಂದೇ ಕಡೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ಈ ಅಕ್ಕಿ ಆಮೇಲೆ ಅನ್ನ ಎಲ್ಲ ಹಾಕಿ ರುಬ್ಬೋದ್ರಿಂದ ಕ್ಲೀನಾಗಿ ನಾವು ಕೈಯಲ್ಲೇ ಈ ಥರ ಕಲಿಸ್ಕೋಬೇಕು. ಈ ಥರ ಕ್ಲೀನಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಕ್ಲೀನಾಗಿ ಅದು ಕಲಿಸ್ಕೊಳ್ಳುತ್ತೆ ಸ್ನೇಹಿತರೆ. ಈ ಥರ ಮಾಡಬೇಕು. ಈ ಥರ ನಾವು ಮಾಡೋದ್ರಿಂದ ಅದು ಕ್ಲೀನಾಗಿ ಫರ್ಮೆಂಟೇಷನ್ ಆಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಏನಿಲ್ಲ ಅಂದರೆ ಒಂದು 8-9 ಗಂಟೆ ತನಕನಾದರೂ ಚೆನ್ನಾಗಿ ಉಪ್ಪಿ ಬರುತ್ತೆ. ಒಂದು 8-9 ಗಂಟೆ ರಾತ್ರಿ ಹೀಗೆ ಬಿಟ್ಬಿಟ್ರೆ ಕ್ಲೀನಾಗಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಕ್ಲೀನಾಗಿ ಇದು ಹಿಟ್ಟು ಫುಲ್ಲು ದೋಸೆ ಹಿಟ್ಟು ಉಪ್ಪು ಬರುತ್ತೆ ಸ್ನೇಹಿತರೆ. ಸಾಕು. ಈ ಥರ ಒಂದು ಸಲ ಕ್ಲೀನ್ ನಾವು ಕೈ ಆಡಿಬಿಟ್ರೆ ಸಾಕು ಸ್ನೇಹಿತರೆ. ಇವಾಗ ನಾನು ಕೈ ತೊಳ್ಕೊಂಡ್ಬಿಟ್ಟು ಬರ್ತೀನಿ. ಇವಾಗ ನಾನು ಕ್ಲೀನಾಗಿ ಕಲಿಸಿದ್ದೀನಿ ಸ್ನೇಹಿತರೆ. ಇವಾಗ ನಾನು ತಟ್ಟೆನ ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ಅನ್ನೋಷ್ಟು ನೋಡಿ, ಇವಾಗ ಒಂದು ಅರ್ಧ ಆಗಿದೆ. ಮುಚ್ಚಿಟ್ಬಿಟ್ರೆ ನಾವು ಬೆಳಗ್ಗೆ ಇವಾಗ ಹೆಂಗಿದ್ರು ಬೇಸಿಗೆ ಕಾಲ ಅಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಉಪ್ಪಿ ಬರುತ್ತೆ ಸ್ನೇಹಿತರೆ. ಇವಾಗ ಒಂದು ಅರ್ಧ ಆಗಿದೆ ನೋಡಿ. ನಾನು ಬೆಳಗ್ಗೆ ಹೊತ್ತು
ತೋರಿಸ್ತೀನಿ ನಿಮಗೆ. ಇದೇ ಹಿಟ್ಟನ್ನು ಫುಲ್ಲು ಇಲ್ಲಿ ತನಕನೂ ಅದು ಕ್ಲೀನಾಗಿ ಉಬ್ಬಿರುತ್ತೆ ಸ್ನೇಹಿತರೆ. ಆವಾಗ ನಾವು ಇಡ್ಲಿ ಆಯಿತು ಪಡ್ಡಾದರೂ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. ಇವಾಗ ನಾನು ಕ್ಲೀನಾಗಿ ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ದೀನಿ. ಇವಾಗ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಅರ್ಧ ಇದೆ ಹಿಟ್ಟು ಅಲ್ವಾ, ಈಗ ಅರ್ಧ ಇದೆ ಹಿಟ್ಟು. ಈಗ ನಾನು ಕ್ಲೀನಾಗಿ ಮುಚ್ಚಿಟ್ಬಿಡ್ತೀನಿ. ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ನಾವು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಅದು ಪಾತ್ರೆ ತುಂಬ ಉಬ್ಬಿರುತ್ತೆ ಸ್ನೇಹಿತರೆ. ಇವಾಗ ನಾನೇನು ಉಪ್ಪೇನು ಹಾಕ್ತಾಯಿಲ್ಲ. ಬೆಳಗ್ಗೆ ನಾನು ಪಡ್ಡು ಮಾಡಬೇಕಾದ್ರೆ ಉಪ್ಪನ್ನ ಹಾಕ್ತೀನಿ ಸ್ನೇಹಿತರೆ. ಒಬ್ಬೊಬ್ಬರು ರಾತ್ರಿ ನೈಟೇ ಉಪ್ಪನ್ನ ಹಾಕಿಡ್ಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ. ಈ ಚಳಿಗಾಲ ಮಳೆಗಾಲ ಇರುತ್ತಲ್ಲ, ಆ ಟೈಮಲ್ಲಿ ನಾವೇನು ಮಾಡಬೇಕು, ರಾತ್ರಿ ಹೊತ್ತೇ ಉಪ್ಪು ಹಾಕಿ ಇಡೋದ್ರಿಂದ ಅದು ಕ್ಲೀನಾಗಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಉಬ್ಬಿಡುತ್ತೆ. ಇದು ಒಂದು ಟಿಪ್ಸ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ಮಳೆಗಾಲ ಚಳಿಗಾಲದಲ್ಲಿ ನಾವು ದೋಸೆ ಹಿಟ್ಟನ್ನು ರಾತ್ರಿ ನೆನೆ ರುಬ್ತೀವಲ್ಲ, ರಾತ್ರಿ ನಾವು ಉಪ್ಪನ್ನ ಹಾಕಿಡೋದ್ರಿಂದ ಬೆಳಗ್ಗೆ ಅದು ಚೆನ್ನಾಗಿ ಉಬ್ಬಿರುತ್ತೆ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಉಪ್ಪೇ ನಾನು ಹಾಕಿಲ್ಲ. ಉಪ್ಪು ಹಾಕೋದು ಬೇಡ, ಅದೇ ಬಿಸಿಲಿಗೆ ತಾನಾಗೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಕ್ಲೀನಾಗಿ ಉಬ್ಬಿರುತ್ತೆ ಸ್ನೇಹಿತರೆ. ಇವಾಗ ನಾನೆಲ್ಲ ಹಿಟ್ಟನ್ನು ರುಬ್ಬಿ ಒಂದು ಪಾತ್ರೆನ ಪಾತ್ರೆ ಹಾಕಿಬಿಟ್ಟು ಕ್ಲೀನಾಗಿ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಬೆಳಗ್ಗೆ ನಾನು ಈ ಹಿಟ್ಟನ್ನು ತೋರಿಸ್ತೀನಿ ಎಷ್ಟು ತುಂಬ ಹಿಟ್ಟು ಉಬ್ಬಿರುತ್ತೆ ಅಂತ. ಬೆಳಗ್ಗೆ ನಾನು ಪಡ್ಡೂನ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ಇವತ್ತು ನಮ್ಮ ಮನೇಲಿ ಸಾಫ್ಟ್ ಆಗಿರೋ ಪಡ್ಡು ರೆಸಿಪಿನ ನಾನು ಇವತ್ತು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಸೂಪರಾಗಿ ಸಾಫ್ಟ್ನೆಸ್ ಆಗಿ ಈ ಥರ ಹೋಲ್ ಥರ ಸಾಫ್ಟ್ನೆಸ್ ಆಗಿ ಪಡ್ಡೂರನ್ನು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನಮ್ಮ ಪಡ್ಡು. ಇದು ಚಟ್ನಿ ಜೊತೆಗೆ, ಸಾಗು ಜೊತೆಗೆ, ಪಲ್ಯದ ಜೊತೆಗೆ ಎಲ್ಲದಕ್ಕೂ ನಾವು ಈ ಪಡ್ಡನ್ನು ತಿನ್ಬೋದು ಸ್ನೇಹಿತರೆ. ಈ ಪಡ್ಡನ್ನು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಬನ್ನಿ ಸ್ನೇಹಿತರೆ, ಇವಾಗ ನಾನು ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದರೆ ಬೆಳಗ್ಗೆ ಎಲ್ಲ ಅದು ಕ್ಲೀನಾಗಿ ಉಬ್ಬಿದೆ. ಅದಕ್ಕೂ ಸ್ವಲ್ಪ ನಾನು ಉಪ್ಪನ್ನು ಹಾಕಿ ಕ್ಲೀನಾಗಿ ಹದ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆನ ನಾನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಈರುಳ್ಳಿಯಿಂದಲೇ ಕ್ಲೀನಾಗಿ ಈ ಥರ ನಾವು ಹಂಚಿಗೆ ಸವರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಈರುಳ್ಳಿ ಕಾಯೋದ್ರಿಂದ ಸ್ವಲ್ಪ ಈ ಥರ ಮಾಡೋದರಿಂದ ತುಂಬ ಚೆನ್ನಾಗಿ ಪಡ್ಡು ಬೆಳೆಯುತ್ತೆ ಸ್ನೇಹಿತರೆ. ಈರುಳ್ಳಿ ಹಾಕಿ ಈ ಥರ ನಾವು ಹಂಚುಗಳಿಗೆ ಸ್ಪ್ರೆಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದು ಬರುತ್ತೆ. ಎಣ್ಣೆ ಹಾಕಿದರೆ ಈಗ ಸ್ವಲ್ಪ ನಾವು ಎಣ್ಣೆನ ಚೆನ್ನಾಗಿ ಹಾಕೋಬೇಕು ಸ್ನೇಹಿತರೆ. ಎಣ್ಣೆ ಚೆನ್ನಾಗಿ ಹಾಕೋದ್ರಿಂದ ಪಡ್ಡು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಸ್ನೇಹಿತರೆ. ಇವಾಗ ನಾನು ಪಡ್ಡನ್ನ ಹಾಕ್ತಾಯಿದ್ದೀನಿ. ಒಂದು ಮುಕ್ಕಾಲು ಹಾಕಿದ್ರೆ ಸಾಕು ಸ್ನೇಹಿತರೆ, ತುಂಬ ಹಾಕೋಬೇಡ. ಮುಕ್ಕಾಲು ಹಾಕಿಬಿಟ್ರೆ ಅದೇ ಕ್ಲೀನಾಗಿ ಹೋಗ್ಬಿಟ್ಟು ಒಂದು ತುಂಬ ಬಂದುಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಮುಕ್ಕಾಲು ಹಾಕ್ಕೊತಾಯಿದ್ದೀನಿ. ತುಂಬ ಹಾಕ್ತಾಯಿಲ್ಲ, ಮುಕ್ಕಾಲು ಹಾಕ್ತಾರೆ. ಅದು ಕ್ಲೀನಾಗಿ ಆಮೇಲೆ ತುಂಬ ಬಂದುಬಿಡುತ್ತೆ. ನೋಡಿ ಅಂತ ನಾನು ಎಲ್ಲದಕ್ಕೂ ಎಲ್ಲ ಪಡ್ಡಿನದಕ್ಕೂ ನಾನು ಮುಕ್ಕಾಲು ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಎರಡು ನಿಮಿಷ ಬಿಟ್ಬಿಟ್ಟು ನಾವು ಕ್ಲೀನಾಗಿ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಡಬೇಕು ಸ್ನೇಹಿತರೆ. ಈ ಥರ ಎಲ್ಲ ಆಗಬೇಕು. ಸ್ವಲ್ಪ ಹಿಟ್ಟು ಒಂದು ಸ್ವಲ್ಪ ಅದು ಬೆಂದಂಗೆ ಆದಮೇಲೆ ಈ ಸ್ಟೇಜಲ್ಲಿ ನಾವು ಕ್ಲೀನಾಗಿ ಒಂದು ತಟ್ಟೆನ ಮುಚ್ಚಿಬಿಡಬೇಕು ಸ್ನೇಹಿತರೆ. ಮುಚ್ಚೋದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು, ಜಾಸ್ತಿ ಜೋರು ಬೇಡ. ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಇದು ಸ್ವಲ್ಪ ಚೆನ್ನಾಗಿ ಆಗಲಿ ಸ್ನೇಹಿತರೆ. ಕ್ಲೀನಾಗಿ ಚೆನ್ನಾಗಾದರೆ ನಮ್ಮ ಪಡ್ಡು ನೋಡೋದಕ್ಕೂ ತುಂಬ ಚೆನ್ನಾಗಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ. ನೋಡಿ ಇವಾಗ ಮುಚ್ಚಳನ ಮುಚ್ಚಿದ್ದೀನಿ. ನೋಡಿ ನಾನು ಒಂದು ಅರ್ಧ ಮುಕ್ಕಾಲು ವಾಸಿ ಹಾಕಿದ್ದೆ ಅಷ್ಟೇ ಪಡ್ಡು. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಉಬ್ಬು ಬಂದಿದೆ ಅಲ್ವಾ. ನಾನು ಅದಕ್ಕೆ ಪೂರ ಹಾಕಿಲ್ಲ ಸ್ನೇಹಿತರೆ, ಅದು ಉಬ್ಬುತ್ತೆ ಅಂತ ಗೊತ್ತು. ಹಂಗಾಗ್ಬಿಟ್ಟು ನಾನು ಒಂದು ಮುಕ್ಕಾಲು ವಾಸಿ ಹಾಕಿದ್ದೆ ಅಷ್ಟೇ. ಇವಾಗ ನೋಡಿ ಫುಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಒಂದು ಮುಕ್ಕಾಲು ವಾಸಿ ಹಾಕಿಬಿಟ್ರೆ ಸಾಕು. ಆಮೇಲೆ ಅದು ಫುಲ್ಲು ಕ್ಲೀನಾಗಿ ದಪ್ಪವಾಗಿ ಬರುತ್ತೆ ಸ್ನೇಹಿತರೆ. ಫಸ್ಟಿಗೆ ನಾವು ತುಂಬ ಹಾಕಿಬಿಟ್ರೆ ಆಮೇಲೆ ಅದು ಇನ್ನೂ ದಪ್ಪ ಆಗಿ ಇನ್ನೂ ದೊಡ್ಡವಾಗುತ್ತೆ. ಒಂದು ಮುಕ್ಕಾಲು ವಾಸಿ ಹಾಕಿದರೆ ಸಾಕು ಸ್ನೇಹಿತರೆ.
ಆವಾಗ ನೋಡಿ ಆವಾಗ ಫುಲ್ಲು ಬಂದ್ಬಿಡುತ್ತೆ. ಆವಾಗ ಕ್ಲೀನಾಗಿ ನಮ್ಮದು ಪಡ್ಡು ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ನಾವು ನಿಧಾನವಾಗಿ ಎಲ್ಲದನ್ನು ತಿರ್ಸಾಕೋಬೇಡ. ಸೂಪರಾಗಿ ಟೇಸ್ಟಿಯಾಗಿ ಮೃದುವಾಗಿ ತುಂಬ ಚೆನ್ನಾಗಿ ನಮ್ಮ ಪಡ್ಡು ಬಂದಿದೆ. ಫಸ್ಟಿಗೆ ಅಕ್ಕಿ ಯಾವಾಗ ನಾವು ಪೂರ ಹಾಕೋದು ಒಂದು ಮುಕ್ಕಾಲು ಹಾಕಿದ್ರೆ ಸಾಕು ಸ್ನೇಹಿತರೆ. ಮುಕ್ಕಾಲು ಹಾಕಿಬಿಟ್ರೆ ಅದು ಕ್ಲೀನಾಗಿ ಉಬ್ಬಿ ದೊಡ್ಡಕ್ಕಾಗುತ್ತೆ. ಸ್ವಲ್ಪ ನಿಧಾನಕ್ಕೆ ನಾವು ತೆಗಿಬೇಕು. ಅದು ಉಬ್ಬಿರುತ್ತಲ್ಲ, ಹಂಗಾಗಿ ಹಂಚಿಗೆ ಅದು ಇಟ್ಕೊಂಡಿರುತ್ತೆ. ಹಾಗಾಗಿ ಸ್ವಲ್ಪ ಎಳಕ್ಕೆ ಸ್ವಲ್ಪ ತಡ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಸೂಪರಾಗಿ ಬಂದಿರುವಂಥ ನಮ್ಮ ಪಡ್ಡು. ಈ ದೋಸೆ ಮಾಡಿದಾಗ ನಾವು ನೈಸಾಗಿ ರುಬ್ಬಿರ್ತೀವಲ್ಲ, ಅದರಲ್ಲೂ ಏನೂ ಪ್ರಾಬ್ಲಮ್ ಇರೋಲ್ಲ. ದೋಸೆ ಮಾಡಿದಾಗ ನಾವು ನೈಸಾಗಿ ರುಬ್ಬಿರ್ತೀವಿ ಅಂತ ಪಡ್ಡು ಮಾಡ್ದಲೇ ಇರೋಕ್ಕೆ ಹೋಗ್ಬಾರ್ದು. ಬೇಕಾದರೆ ನಾವು ಅದರಿಂದ ಪಡ್ಡನ್ನು ಮಾಡ್ಕೊಬೋದು, ಇಡ್ಲಿನೂ ಮಾಡ್ಕೊಬೋದು, ದೋಸೆನೂ ಮಾಡ್ಕೊಬೋದು ಸ್ನೇಹಿತರೆ. ಆದರೆ ಪಡ್ಡು ಮಾಡಬೇಕು ಅಂತ ಬಂದಾಗ ಮಾತ್ರ ನಾವು ಹಿಟ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೊಬೋದು. ನಾವು ದೋಸೆ ಮಾಡಿದಾಗೂ ಕೂಡ ನಾವು ನೈಸಾಗಿ ರುಬ್ಬಿರ್ತೀವಿ ಅಂತ ನಾವು ಪಡ್ಡು ಮಾಡಿದ್ರೆ ಇರೋಕ್ಕಾಗಲ್ಲ. ಪಡ್ಡನ್ನು ಮಾಡ್ಕೊಬೋದು, ಇಡ್ಲಿನೂ ಮಾಡ್ಕೊಬೋದು ಸ್ನೇಹಿತರೆ, ಏನೂ ತೊಂದರೆ ಇಲ್ಲ. ನೋಡಿ ಸೂಪರಾಗಿರೋಂಥ ಪಡ್ಡು ಎಷ್ಟು ಚೆನ್ನಾಗಿ ಆಗ್ತಾಯಿದೆಯಲ್ಲ. ಇದು ಸ್ವಲ್ಪ ಚೆನ್ನಾಗಿ ಬೆಂಗಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಹಾಕೊಂಡಿದ್ದೆ, ಇವಾಗ ನಾನು ಹೊಳಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಪಡ್ಡು, ಹಿಟ್ಟೆಲ್ಲ ಕ್ಲೀನಾಗಿ ಚೆನ್ನಾಗಿ ಬೆಂದು ಹಂಚಿಂದ ಕ್ಲೀನಾಗಿ ಪಡ್ಡು ಎದ್ದೇಳ್ತಾ ಇದೆ. ಈ ಥರ ಕ್ಲೀನಾಗಿ ಪಡ್ಡು ಕ್ಲೀನಾಗಿ ಬೆಂದಿದ್ರೆ ಮಾತ್ರ ಈ ಥರ ಹಂಚಿಂದ ಅದು ಕ್ಲೀನಾಗಿ ಎದ್ದೇಳುತ್ತೆ ಸ್ನೇಹಿತರೆ. ನೋಡಿ ಯಾವುದೇ ಕಷ್ಟ ಇದ್ದಾಗೆ ಎಷ್ಟು ಸೂಪರಾಗಿ ಈ ಥರ ಹೋಲ್ ಬರಬೇಕು. ಈ ಥರ ಹೋಲ್ ಬಂದರೆ ಸೂಪರಾಗಿ ಟೇಸ್ಟಿಯಾಗಿ ಸ್ಮೂತಾಗಿರುತ್ತೆ ಅಂತ ಸ್ನೇಹಿತರೆ. ನೋಡಿ ಇದು ಅಂತಂದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ಪಾಂಜಿಯಾಗಿ ಸೂಪರಾಗಿ ಬಂದಿದೆ. ಕ್ಲೀನಾಗೆ ಪಡ್ಡು ಹಿಟ್ಟಲ್ಲಿ ಕ್ಲೀನ್ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ಥರ ಹಿಟ್ಟಿಂದ ಅದು ಹಂಚಿಂದ ಇದು ಕ್ಲೀನಾಗಿ ಎದ್ದೇಳುತ್ತೆ ಸ್ನೇಹಿತರೆ. ನೋಡಿ ನಾನು ಜಸ್ಟ್ ಸುಮ್ಮನೆ ಟಚ್ ಮಾಡಿ ಸಾಕಲ್ಲ ಎಷ್ಟು ಕ್ಲೀನಾಗಿ ಎದ್ದೇಳುತ್ತೆ. ಏನು ನಾವು ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ. ತುಂಬ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ನೋಡಿ ಈ ಥರ ಹೋಲ್ ಬರಬೇಕು ಪಡ್ಡಲ್ಲಿ. ಈ ಥರ ಹೋಲ್ ಬಂತು ಅಂದರೆ ಚೆನ್ನಾಗಿ ಬೆಂದಿದೆ, ಟೇಸ್ಟಿಯಾಗಿದೆ ಅಂತ ಅರ್ಥ ಸ್ನೇಹಿತರೆ. ನೋಡಿ ಇದು ಅಷ್ಟೇ ಚೆನ್ನಾಗಿ ಬಂದಿದೆಯಲ್ಲ, ಸೂಪರಾಗಿ ನಮ್ಮ ಪಡ್ಡು ಬೆಂದಿದೆ. ನೋಡಿ ಕ್ಲೀನ್ ಎರಡು ಕಡೆಯೂ ಸೂಪರಾಗಿ ನಮ್ಮ ಪಡ್ಡು ಬೆಂದಿದೆ ಸ್ನೇಹಿತರೆ. ಇದನ್ನು ನಾವು ಚಟ್ನಿ ಜೊತೆಗೆ, ಸಾಂಬಾರು ಜೊತೆಗೆ, ಆಲೂಗಡ್ಡೆ ಪಲ್ಯ ಜೊತೆಗೆ, ಸಾಗು ಜೊತೆಗೆ, ಯಾವ ಜೊತೆಯಲ್ಲಾದರೂ ಈ ಪಡ್ಡು ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ. ನೋಡಿ ಇವತ್ತು ನಮ್ಮ ಮನೆಯಲ್ಲಿ ನಾನು ಪಡ್ಡು ರೆಸಿಪಿನ ಮಾಡಿ ಇವತ್ತು ನಾನು ನಿಮಗೆ ಪಡ್ಡು ಮಾಡೋದನ್ನು ತೋರಿಸಿದ್ದೀನಿ ಸ್ನೇಹಿತರೆ. ದೋಸೆ ಹಿಟ್ಟು ಮಾಡಿದಾಗ ನಾವು ಪಡ್ಡನ್ನು ಮಾಡ್ಕೋಬೋದು. ದೋಸೆ ಹಿಟ್ಟು ಅಂದರೆ ನಾವು ನೈಸಾಗಿ ರುಬ್ಬಿರ್ತೀವಿ ಅಂತ ಅಲ್ವಾ, ಏನೂ ತೊಂದರೆ ಇಲ್ಲ, ಅದೂ ಚೆನ್ನಾಗಿ ಬರುತ್ತೆ. ಪಡ್ಡಿಗಂತಲೇ ಸ್ವಲ್ಪ ನಾವು ಗರಿಯಾಗಿ ರುಬ್ಬಿದ್ರೆ ಮಾತ್ರ ಅದು ಇನ್ನೂ ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ ಸ್ನೇಹಿತರೆ. ನೋಡಿ ಇವಾಗ ಎಲ್ಲ ಮತ್ತೊಮ್ಮೆ ಎಲ್ಲದನ್ನು ನಾನು ತಿಳಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಎರಡು ಕಡೆನೂ ಬೆಂದಿದೆ ಸ್ನೇಹಿತರೆ. ನೋಡಿ ಎಷ್ಟು ಸೂಪರಾಗಿ ಎರಡು ಕಡೆ ಕ್ಲೀನಾಗಿ ಬೆಂದಿದೆ ಅಂತ. ಇವಾಗ ನಾವು ತಟ್ಟೆಗೆ ತಕ್ಕೊಂಬೇಡ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತು ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಪಡ್ಡನ್ನು ಇವತ್ತು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಹೋಲ್ ಬಂದಿದೆ ಅಲ್ವಾ. ಈ ಥರ ಹೋಲ್ ಬಂದರೆ ಸಾಫ್ಟಾಗಿ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿ ಪಡ್ಡು ಬಂದಿದೆ. ಮತ್ತು ನಮ್ಮ ಮನೇಲಿ ನಾನು ಈ ರೀತಿ ಪಡ್ಡನ್ನು ಮಾಡಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.